ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮರಳಿ ಮಡಿಲಿಗೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತಿನ ಬ್ಲಾಗ್ ನಾನು ಮಧ್ಯಾಹ್ನದಿಂದ ಶುರು ಮಾಡ್ಕೊಂಡು ನೈಟ್ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಹಾಗಾಗಿ ಸ್ವಲ್ಪ ನಾವು ಬೇಗನೆ ನೈಟ್ ಹೊರಡ್ಬೇಕಾಗಿರೋದ್ರಿಂದ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೋಬೇಕು, ಹಾಗೆ ಸ್ವಲ್ಪ ಅಡ್ಗೆನೂ ಸಹ ಬೇಗ ಮಾಡ್ಕೋಬೇಕು. ಹಾಗಾಗಿ ನಾನು ಮಧ್ಯಾಹ್ನದಿಂದನೇ ಬ್ಲಾಗ್ ಶುರು ಮಾಡ್ಕೊಂಡಿದೀನಿ. ಮೊದ್ಲಿಗೆ ನಾನು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ 6 ತಿಂಗಳಿಂದ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ತಾನೆ ಇದ್ವಿ. ಯಾಕಂದ್ರೆ ರಾಯನ್ಗೆ ಮುಡಿ ಕೊಡ್ಸೋದಕ್ಕೆ ನನ್ನ ಹಸ್ಬೆಂಡ್ ಧರ್ಮಸ್ಥಳದಲ್ಲೇ ಮುಡಿ ಕೊಡಿಸ್ತೀನಿ ಅಂತ ಹೇಳಿ ಅರ್ಕೆ ಮಾಡ್ಕೊಂಡಿದ್ರಂತೆ. ಹಾಗಾಗಿ ಧರ್ಮಸ್ಥಳದಲ್ಲೇ ಮುಡಿ ಕೊಡೋಣ ಅಂತ ಹೇಳಿ ರಾಯನ್ಗೆ ವರ್ಷ ತುಂಬೋದಕ್ ಮುಂಚೆನೆ 3 ಕಡೆ ಕೂದಲನ್ನ ತೆಗ್ಸಿ ನಾವಿನ್ನು ಅವ್ನ್ಗೆ ಮುಡಿನ ಕೊಡ್ಸಿರ್ಲಿಲ್ಲ. ಇನ್ನು ಶೆಕೆಗಾಲ ಶುರು ಆಯ್ತಲ್ಲ, ಇನ್ನು ಈ ಟೈಮಲ್ಲಿ ಅವ್ನ್ಗೆ ಕೂದಲು ಸ್ವಲ್ಪ ಜಾಸ್ತಿನೇ ಬಂದ್ಬಿಟ್ಟಿದೆ. ಅವನಂತೂ ಜುಟ್ನು ಸಹ ಕಟ್ಟಿಸ್ಕೊಳಲ್ಲ. ತುಂಬಾ ಹಿಂಸೆ ಆಗುತ್ತೆ ಈ ಶೆಕೆಗಾಲದಲ್ಲಿ ಅಂತ ಹೇಳಿ ಮುಡಿನ ಕೊಡ್ಸೋದಕ್ಕೆ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಹಂಪಿಯಿಂದ ಸುಮಾರು ಧರ್ಮಸ್ಥಳಕ್ಕೆ 12 ಅವರ್ ಜರ್ನಿ ಆಗುತ್ತೆ. ಧರ್ಮಸ್ಥಳದಲ್ಲಿ ಮುಗಿಸ್ಕೊಂಡು ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಸಹ ದರ್ಶನ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಆಗಿ ಹೊರಟ್ಬಿಡೋಣ ಅಂತ ಹೇಳಿ ಬಸ್ ನ ನೈಟ್ಗೂ ಸಹ ಬುಕ್ ಮಾಡಿದೀವಿ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಪ್ಲಾನ್ ಯಾವ ತರ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿಂದನೇ ಅಂದ್ರೆ ಹಂಪಿಯಿಂದ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ 12 ಅವರ್ ಜರ್ನಿ ಆಗುತ್ತೆ. ಧರ್ಮಸ್ಥಳದಲ್ಲಿ ಮುಡಿ ಕೊಡ್ಸಿ ಹಾಗೆ ದರ್ಶನ ಎಲ್ಲ ಮುಗಿಸೋಷ್ಟ್ರಲ್ಲಿ ಲೇಟ್ ಆದ್ರೆ ಅಂತ ಹೇಳಿ ನಾನ್ ಸ್ವಲ್ಪ ಬಟ್ಟೆನ ಜಾಸ್ತಿನೇ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಹಂಪಿಯಿಂದ ಡೈರೆಕ್ಟ್ ಆಗಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಬಸ್ ಅವೈಲಬಿಲಿಟಿ ನೋಡೋದಾದ್ರೆ ಸಿಟ್ಟಿಂಗ್ ಬಸ್ ಮಾತ್ರ ಇರೋದು, ಸ್ಲೀಪರ್ ಕೋಚ್ ಅವೈಲಬಿಲಿಟಿ ಇಲ್ಲ. ಹಾಗಾಗಿ ನಾವು ಹೊಸಪೇಟೆಯಿಂದ ಮಂಗಳೂರು ರೀಚ್ ಆಗಿ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೀವಿ. ನಾವು ಸಹ ಫಸ್ಟ್ ಟೈಮ್ ಇಲ್ಲಿಂದ ಹೋಗ್ತಾ ಇರೋದು. ನಮ್ಗೆ ಮೈಸೂರಿಂದ ಆದ್ರೆ ತುಂಬಾನೇ ಬೇಗನೆ ಹೋಗ್ಬಿಡ್ಬೋದು. ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಎಲ್ಲ ಮಾಡ್ಕೊಂಡು ನಾನು ಅಡ್ಗೆನ ಸ್ವಲ್ಪ ಬೇಗನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡ್ಗೆ ಮಾಡೋದಕ್ಕೆ ರೆಡಿನ ಮಾಡ್ಕೊಳ್ತಾ ಇದ್ದೀನಿ. ನೈಟ್ ಊಟಕ್ಕಲ್ಲ ಅಂತ ಹೇಳಿ ತುಂಬಾ ಸಿಂಪಲ್ ಆಗಿ ನಾನು ಜೀರಾ ರೈಸ್ ಮತ್ತೆ ದಾಲ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗನೂ ಆಗುತ್ತೆ ಇದಾದ್ರೆ ಅಂತ ಹೇಳಿ ಇವಾಗ ನಾನು 1 ಲೋಟ ಬಾಸುಮತಿ ರೈಸ್ ನ ನೆನ್ಸಿಟ್ಟು ದಾಲ್ನ ಮಾಡೋದಕ್ಕೆ ನಾನು ಬೇಳೆನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನಮ್ಗೆ ಬಸ್ ಇರೋದು 8:45ಗೆ. ಹೊರಗಡೆನೂ ಸಹ ಊಟ ಮಾಡಿ ಹೋಗ್ಬೋದು, ಹೊಸಪೇಟೆಲ್ ಊಟ ಸಿಗುತ್ತೆ ಚೆನ್ನಾಗೇನೆ. ಆದ್ರೆ ಏನಂದ್ರೆ ನಾವು ಹೊರಗಡೆ ಊಟ ಮಾಡೋದು ತುಂಬಾನೇ ರೇರು, ಹಾಗೆ ನಮ್ ಜಾಕಿಗೂ ಸಹ ಊಟ ಬೇಕಲ್ಲ. ಹಾಗಾಗಿ ಮನೇಲೆ ಮಾಡ್ಬಿಡೋಣ ಅಂತ ಹೇಳಿ ಇನ್ನು ಟೈಮ್ ಇತ್ತು ಮಾಡ್ತಾ ಇದ್ದೀನಿ. ಇನ್ನು ಬೇಳೆ ಎಲ್ಲ ಬೇಯೋವರ್ಗುನು ದಾಲ್ಗೆ ಬೇಕಾದಂತ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ ಎಲ್ಲಾನು ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ದಾಲ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಇಷ್ಟು ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬೇಳೆನೂ ಸಹ ಬೆಂದಿದೆ. ನಾನು ಇವಾಗ ದಾಲ್ನ ಮಾಡೋದಕ್ಕೆ ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ. ಬಾಂಡ್ಲಿ ಸ್ವಲ್ಪ ಕಾದ ನಂತರ ಒಂದ್ 2-3 ಟೇಬಲ್ ಸ್ಪೂನ್ ಆಗಷ್ಟು ಅಡಿಗೆ ಎಣ್ಣೆ. ನಾನು ಅಡಿಗೆ ಎಣ್ಣೆನ ಸ್ವಲ್ಪ ಕಡಿಮೆನೆ ಬಳಸ್ತೀನಿ, ಬೇಕಿದ್ರೆ ತುಪ್ಪನೂ ಸಹ ಸೇರಿಸ್ಕೋಬಹುದು. ಅಡಿಗೆ ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಜೀರಿಗೆನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸಾಸಿವೆ ಜೀರಿಗೆ ಎರಡನ್ನು ಚಿಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಸಹ ನಾನು ಫ್ರೈ ಮಾಡ್ಕೊಂಡು ಇವಾಗ ಸ್ವಲ್ಪ ನಾನು ಬೆಳ್ಳುಳ್ಳಿ ಮತ್ತೆ ಶುಂಠಿ ಎರಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಹಸಿಮೆಣಸಿನಕಾಯಿನೂ ಸಹ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ಸಹ ನಾನು ಫ್ರೈ ಮಾಡ್ಕೊಳ್ತೀನಿ. ಇದಿಷ್ಟು ಕಲರ್ ಚೇಂಜ್ ಆದ್ರೆ ಸಾಕು. ಇವಾಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನು ಅಷ್ಟೇನೆ ಸಾಫ್ಟ್ ಆಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಬೇಯಬೇಕು ಈ ಒಗ್ಗರಣೆಲೆ. ಹಾಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಚಿಲ್ಲಿ ಪೌಡರು ಹಾಗೆ ಧನಿಯಾ ಪೌಡರ್ನ ಸೇರಿಸ್ಕೊಳ್ತೀನಿ. ನಾವು ಸ್ವಲ್ಪ ಖಾರನ ಕಡಿಮೆನೆ ತಿನ್ನೋದು, ಹಾಗಾಗಿ ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಟೊಮೊಟೊ ಮತ್ತೆ ನಾವು ಹಾಕಿದಂತ ಮಸಾಲೆ ಪದಾರ್ಥಗಳೆಲ್ಲವೂ ಸಹ ಚೆನ್ನಾಗಿ ಬೆರಿಬೇಕು. ಹಾಗೆ ನಾನು ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ. ನೀರನ್ನ ಸೇರಿಸ್ಕೊಂಡ ನಂತರ ಇನ್ನೊಂದ್ ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಇದನ್ನ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ. ಇದು ಚೆನ್ನಾಗಿ ಕುದಿಯೋವರೆಗೂ ಜೀರಾ ರೈಸ್ ಮಾಡೋದಕ್ಕೆ ಅಕ್ಕಿನ ನೆನ್ಸಿಟ್ಟಿದ್ನಲ್ಲ ಅದನ್ನು ಸಹ ರೈಸ್ ನ ಮಾಡೋದಕ್ಕೆ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ.
ಬಾಸುಮತಿ ರೈಸ್ ಆಗಿರೋದ್ರಿಂದ 1 ಲೋಟಕ್ಕೆ 1.5 ಲೋಟ ನೀರಾದ್ರೆ ಸಾಕಾಗುತ್ತೆ. ನೀರು ಸ್ವಲ್ಪ ಚೆನ್ನಾಗಿ ಕಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ರೈಸ್ ನ ಸೇರಿಸಿ ನಾನು ಅನ್ನನ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ರೈಸ್ ಆಗೋವರೆಗೂ ದಾಲ್ಗೆ ಇಟ್ಟಿದ್ನಲ್ಲ ಅದು ಸಹ ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಅದನ್ನ ಓಪನ್ ಮಾಡಿ ನೋಡ್ತಿದೀನಿ. ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಕುದ್ದಿದೆ. ನಾನು ಇನ್ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ತೀನಿ. ಇನ್ನ ಸ್ವಲ್ಪ ನೀರ್ ತರ ಇದೆ, ಅದನ್ನೆಲ್ಲನೂ ಸಹ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡು ಇದಕ್ಕೆ ನಾನು ಬೇಯಿಸಿಟ್ಕೊಂಡಂತ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಂದಿರುವಂತ ಬೇಳೆನ ಸೇರಿಸ್ಕೊಂಡ ನಂತರ ನಮ್ಗೆ ದಾಲ್ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದ್ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಏನ್ ಕುದಿಸ್ಬೇಕಂತ ಏನಿಲ್ಲ, ಯಾಕೆಂದ್ರೆ ಗೊಜ್ಜು ಸಹ ಚೆನ್ನಾಗಿ ಕುದ್ದಿತ್ತು, ಹಾಗೆ ಬೇಳೆನೂ ಸಹ ಚೆನ್ನಾಗಿ ಬೆಂದಿರೋದ್ರಿಂದ ಒಂದ್ 4ರಿಂದ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದಕ್ಕೆ ನಾನು ಇನ್ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಒಂದ್ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈ ಹಂತದಲ್ಲೇ ನೋಡ್ಕೋಬಹುದು. ಉಪ್ಪು ನನಗೆ ಕರೆಕ್ಟ್ ಆಗಿತ್ತು. ಇವಾಗ ನಾನು ಇದನ್ನ ಒಂದು ಲಿಡ್ ನ ಕ್ಲೋಸ್ ಮಾಡಿ ನಾನು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ. 4ರಿಂದ 5 ನಿಮಿಷ ಆದ್ಮೇಲೆ ನಾನು ಲಿಡ್ ನ ಓಪನ್ ಮಾಡಿ ನೋಡ್ತಿದ್ದೀನಿ. ದಾಲು ಕಂಪ್ಲೀಟ್ ಆಗಿ ಕುದ್ದಿದೆ. ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಹ ಮಿಕ್ಸ್ ಮಾಡ್ಕೊಬಿಟ್ರೆ ದಾಲ್ ರೆಡಿ ಆಗಿಬಿಡುತ್ತೆ. ದಾಲ್ ಮಾಡೋಷ್ಟ್ರಲ್ಲಿ ರೈಸು ಸಹ ಆಗಿತ್ತು. ನಾನು ಜೀರಾ ರೈಸ್ ಮಾಡೋದಕ್ಕೆ ಒಂದು ಕಡಾಯಿನ ಕಾಯಕ್ಕಿಟ್ಟಿದ್ದೀನಿ. ಕಡಾಯಿ ಸ್ವಲ್ಪ ಕಾದ ನಂತರ ನಾನು ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲ ಅಂದ್ರೆ ಎಣ್ಣೆ ಇಲ್ಲ ಬೆಣ್ಣೆನಾದ್ರು ಸೇರಿಸ್ಕೊಂಡ್ ಮಾಡ್ಕೋಬಹುದು. ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಹಾಗೆ ಹಸಿಮೆಣಸಿನಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಎರಡನ್ನೂ ಸಹ ಸೇರಿಸ್ಕೊಂಡು ಜೀರಿಗೆ ಚಿಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಸಹ ನಾನು ಫ್ರೈ ಮಾಡ್ಕೊಳ್ತೀನಿ. ಜೀರಿಗೆ, ಕರ್ಬೇವಿನ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿ ಇಷ್ಟು ಫ್ರೈ ಆದ್ಮೇಲೆ ಗೋಡಂಬಿ ಮತ್ತೆ ದ್ರಾಕ್ಷಿನ ಸೇರಿಸ್ಕೊಳ್ತೀನಿ. ಮೊದ್ಲಿಗೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ನಾನು ದ್ರಾಕ್ಷಿನ ಸೇರಿಸ್ಕೊಳ್ತೀನಿ, ಯಾಕಂದ್ರೆ ದ್ರಾಕ್ಷಿ ಬೇಗ ಸೀದೋಗ್ಬಿಡುತ್ತೆ. ಇವಾಗ ಗೋಡಂಬಿ ಫ್ರೈ ಆದ್ಮೇಲೆ ನಾನು ದ್ರಾಕ್ಷಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಫ್ರೈ ಆದ ನಂತರ ಮಾಡ್ಕೊಂಡಂತ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ಬಾಸುಮತಿ ರೈಸ್ ಅಲ್ಲೇ ಮಾಡ್ಬೇಕಂತ ಏನಿಲ್ಲ, ಸೋನಾ ಮಸೂರಿ ರೈಸ್ ಇಲ್ಲ ಮನೇಲಿ ಯಾವ ರೈಸ್ ಇರುತ್ತೋ ಆ ರೈಸ್ ಅಲ್ಲಿ ಸಹ ನಾವು ಮಾಡ್ಕೋಬಹುದು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಟ್ರೆ ಜೀರಾ ರೈಸ್ ರೆಡಿ ಆಗ್ಬಿಡುತ್ತೆ. ಜೀರಾ ರೈಸ್ ಮತ್ತೆ ದಾಲ್ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಊಟಕ್ಕೆ ತುಂಬಾನೇ ಟೇಸ್ಟ್ ಇರುತ್ತೆ, ಹಾಗೆ ಡೈಜೆಸ್ಟ್ ಸಹ ಚೆನ್ನಾಗಾಗುತ್ತೆ. ಇವತ್ತಿನ ಊಟಕ್ಕೆ ನಮ್ಮ ಮನೇಲಿ ಜೀರಾ ರೈಸ್ ಮತ್ತೆ ದಾಲ್ ರೆಡಿ ಆಯ್ತು. ನಾವೆಲ್ಲ ರೆಡಿಯಾಗಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು ಅದನ್ನ ಸಹ ತೊಳೆದು ಅಡ್ಗೆ ಮನೆನ ಸ್ವಲ್ಪ ಕ್ಲೀನ್ ಮಾಡ್ಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಬೇಗನೆ ರೆಡಿ ಆಗು ಅಂತ ಬೇರೆ ಹೇಳಿದ್ದಾರೆ. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಗಡಿಬಿಡಿಲಿ ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ಕ್ಲೀನ್ ಮಾಡದೆ ಹೋದ್ರೆ ಅಡ್ಗೆ ಮನೆ ಎಲ್ಲ ತುಂಬಾನೇ ಮೆಸ್ಸಿಯಾಗಿ ಕಾಣುತ್ತೆ ಬಂದ ತಕ್ಷಣ ನೋಡೋದಕ್ಕೆ. ಹಾಗೆ ಬಂದ ತಕ್ಷಣ ಏನಾದ್ರು ತಿಂಡಿ ಗಿಂಡಿ ಮಾಡ್ಬೇಕು ಅಂದ್ರೂ ಸಹ ಎಲ್ಲ ಹಾಗೆ ಇದ್ರೆ ಮಾಡೋದಕ್ಕೆ ಮನ್ಸೇ ಬರಲ್ಲ. ಅಡ್ಗೆ ಮನೆ ಕ್ಲೀನ್ ಆಗಿತ್ತು ಅಂದ್ರೆ ಸಡನ್ ಆಗಿ ಏನಾದ್ರು ಮಾಡ್ಕೋಬಹುದು ಅಂತ ಹೇಳಿ ನಾನು ಕ್ಲೀನ್ ಮಾಡಿ ಹೋಗೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ಕ್ಲೀನಿಂಗ್ ಎಲ್ಲ ಮುಗೀತು, ಇವಾಗ ನಾವು ಹೊರಟಿದ್ದೀವಿ. ನನ್ನ ಹಸ್ಬೆಂಡ್ ಒಂದು 7:30ಗಾದ್ರೂ ಹೊರಡೋಣ, 8 ಎಲ್ಲ ರೀಚ್ ಆದ್ರೆ ಬೇಗನೆ ರೀಚ್ ಆಗಿರ್ತೀವಿ. ಬಸ್ ಬೇಕಾದ್ರೆ ನಾವೇ ವೇಟ್ ಮಾಡೋಣ ಅಂತ ಹೇಳಿದ್ರು. ಆದ್ರೆ ಕೆಲಸ ಎಲ್ಲ ಮುಗಿಸಿ ಓಡೋಷ್ಟರಲ್ಲಿ 8 ಹಾಗೆ ಹೋಯ್ತು. ನಾನೀಗ ಥಿಂಕ್ ಮಾಡ್ತೀನಿ ಅಂದ್ರೆ 8 ಹೊರಟ್ರೆ ಒಂದ್ 8:30ಗೆಲ್ಲ ರೀಚ್ ಆಗ್ಬಿಡ್ತೀವಿ. 8:45 ಅಲ್ವಾ ಬಸ್ ಇರೋದು ಅಂತ ಹೇಳಿ ಥಿಂಕ್ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಕೆಲಸ ಮಾಡ್ಕೊಂಡು ನಿಂತ್ಕೊಂಡೆ. ಆದ್ರೆ
ಹೊಸಪೇಟೆಲಿ ಟ್ರೈನ್ ಗೇಟ್ ಒಂದ್ಸಲ ಸ್ಟ್ರಕ್ ಆಯ್ತು ಅಂದ್ರೆ ಒಂದ್ 20 ಮಿನಿಟ್ಸ್ ಆದ್ರೂ ಬೇಕಾಗತ್ತೆ. ನಮಗೂ ಹಾಗೇನೆ ಆಯ್ತು. ಇನ್ನು ಬಸ್ ಕಂಡಕ್ಟರ್ ಸಹ ಕಾಲ್ ಮಾಡಿದ್ದು, ಸರ್ ಬಸ್ ಆಲ್ರೆಡಿ ಬಂದಿದೆ ಅಂತ ಹೇಳಿ. ಇನ್ನು ನನ್ನ ಹಸ್ಬೆಂಡ್ ಸ್ವಲ್ಪ ಗಡಿಬಿಡಿಲಿ ಫಾಸ್ಟ್ ಆಗಿ ಬೈಕ್ ನ ಓಡಿಸ್ಕೊಂಡ್ ಬಂದ್ರು. ಬಸ್ ಹೊರಡೋದಕ್ಕೆ ಇನ್ನೊಂದ್ 10 ಮಿನಿಟ್ಸ್ ಇತ್ತು ಅಷ್ಟೇ. ಅಂತೂ ರೀಚ್ ಆದ್ವಿ ಬಸ್ ಸ್ಟ್ಯಾಂಡ್ ಗೆ. ನನ್ನ ಹಸ್ಬೆಂಡ್ ಬೈಕ್ ನ ಫ್ರೆಂಡ್ ಹತ್ರ ಬಿಡೋಕ್ ಹೋದ್ರು. ಇನ್ನು ರಾಯನ್ ಎಕ್ಸ್ ನ ಮನೇಲಿ ಹಾಕಿದ್ದು ಅವನಂತೂ ತೆಗಿಯಂಗೆ ಇಲ್ಲ. ಇನ್ನು ಬಸ್ ಹೊರಡೋದಕ್ಕೆ ಆಲ್ರೆಡಿ ರೆಡಿ ಆಗಿದೆ. ನಾವು ಸಹ ಬಸ್ ನ ಹತ್ಕೊಂಡ್ವಿ. ನಮ್ ಜರ್ನಿ ಧರ್ಮಸ್ಥಳಕ್ಕೆ ಶುರು ಆಗಿದೆ. ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ ಮುಂದಿನ ಬ್ಲಾಗ್ ನ ನಾನು ಧರ್ಮಸ್ಥಳದಿಂದ ಶುರು ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ.